ನಮಸ್ಕಾರ ಎಲ್ಲರಿಗೂ. ಈಗ ಪ್ರೆಸೆಂಟ್ 35 ದಿನಗಳಾಗಿದೆ ನಮ್ಮ ತೋಟಕ್ಕೆ. ಸೊ ಕ್ರಾಪ್ ವೆಜಿಟೇಟಿವ್ ಗ್ರೋತ್ ನೋಡೋದಾದ್ರೆ, ಫ್ಲವರಿಂಗ್ ನೋಡೋದಾದ್ರೂ ತುಂಬ ಚೆನ್ನಾಗಿದೆ. ಸೊ ಲಾಸ್ಟ್ ಸ್ಪ್ರೇ ನಾನು ಕರ್ಜೆಟ್ಟು ಮತ್ತು ಕೋಸೈಡನ್ನ ಮಾಡಿದ್ದೆ. ಸೊ ಲೇಟ್ ಪ್ಲೇಟು ಅರ್ಲಿ ಸ್ಟೇಜಲ್ಲಿತ್ತು. ಸೊ ಕಂಪ್ಲೀಟಾಗಿ ಕಂಟ್ರೋಲ್ ಬಂತು. ಅದಾದ ನಂತರ ನನಗೆ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾನೆ ಇದೆ ಒಂದು 10 ಡೇಸಿಂದ. ಸೊ ಅದರಿಂದ ನಾನು ಏನು ದೊಡ್ಡ ಇನ್ಸೆಕ್ಟಿಸೈಡ್ ಏನು ಹೋಗ್ತಿಲ್ಲ, ಫಂಗಿಸೈಡೇ ಸ್ಪ್ರೇ ಮಾಡಿದ್ದೀನಿ. ಸೊ ಈವನ್ ನೆನ್ನೆನೂ ನಾನು ಒಂದು ಸ್ಪ್ರೇ ಮಾಡಿದೆ ಹರ್ಲಿ ಬ್ಲೇಡ್ಗೆ. ಸಿಂಪ್ಟಮ್ಸ್ ಅನ್ನೋದು ಯಾವ ಥರ ಇತ್ತು ಅಂದರೆ, ಈ ಥರ ತೋರಿಸ್ತೀನಿ ನೋಡಿ. ಹರ್ಲಿ ಬ್ಲೇಡ್ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಇಲ್ಲಾಂದರೆ ನಿಮ್ಗೆ ಇದರಲ್ಲಿ ತೋರ್ಸೋಕ್ಕಿಂತ ನಾನು ಒಂದು ಫೋಟೋ ಹಾಕಿರ್ತೀನಿ, ಆ ಥರ ಇರುತ್ತೆ. ಸೊ ಆ ಒಂದು ಸಿಂಪ್ಟಮ್ಸ್ ಇರುತ್ತೆ ನಿಮ್ಮ ಹರ್ಲಿ ಬ್ಲೇಡ್ ನಿಮ್ಮ ತೋಟದಲ್ಲಿ ಏನಾದರೂ ಇದ್ದರೆ. ಅದಕ್ಕೆ ನಿಮಗೆ ಬೆಸ್ಟ್ ಕಾಂಬಿನೇಷನ್ ನಾನೇನು ಸ್ಪ್ರೇ ಮಾಡಿದ್ದೀನಿ ಅಂದರೆ, ಈಕ್ವೇಷನ್ ಪ್ರೋ 1 ml 1 ಲೀಟ್ರಿಗೆ ಜಟಾಯು ಅಂತ ಬರುತ್ತೆ. ಸೊ ಅದರಲ್ಲಿ ನಿಮಗೆ 2 ಗ್ರಾಮನ್ನು ಹಾಕೋಬೇಕಾಗುತ್ತೆ ಜಟಾಯುನ. ಸೊ ಇವೆರಡೂ ಕಾಂಬಿನೇಷನಲ್ಲಿ ನಾನು ಸ್ಪ್ರೇ ಮಾಡಿದೆ. ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಬಂದಿದೆ. ಏನು ಸ್ಪ್ರೇ ಮಾಡಿರೋದು ನೀಟಾಗಿ ಬರ್ನಿಂಗು ಆಗಿದೆ ನೋಡಿ. ಸೊ ಈ ಥರ ಬರ್ನಿಂಗ್ ಬಂದುಬಿಟ್ರೆ ನಿಮಗೆ ಕಂಪ್ಲೀಟಾಗಿ ರಿಕವರಿ ಆಗಿದೆ ಅಂತ ಹೇಳ್ಬಿಟ್ಟು ವಿತಿನ್ ಎ ಡೇಯಲ್ಲಿ ಸೊ ಕಂಪ್ಲೀಟಾಗಿ ರಿಕವರ್ ಆಗಿದೆ. ಸ್ಪ್ರೇ ಮಾಡಿ ಆದಮೇಲೂ ಮತ್ತೆ ನೈಟಲ್ಲಿ ಮಳೆ ಬಿತ್ತು, ಬಟ್ ಆದ್ರೂ ಸಹ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಬಂದಿದೆ. ಸೊ ಈಕ್ವೇಷನ್ ಪ್ರೋ ಜಟಾಯು, ಅದ್ರ ಜೊತೆಗೆ ನಾನು ಒಂದು 1/2 ಗ್ರಾಮನ್ನು ಪೆಗಾಸಿಸನ್ನು ಹಾಕ್ಕೊಂಡಿದ್ದೆ. ವೈಟ್ ಫ್ಲೈ ನೆಸೆಸಿಟಿ ಏನು ಇರಲಿಲ್ಲ ಸ್ಪ್ರೇ ಮಾಡಲಿಕ್ಕೆ ಇನ್ಸೆಕ್ಟಿಸೈಡ್, ಬಟ್ ಇರಲಿ ಅಂತ ಪ್ರಿವೆಂಟಿವ್ ಆಗಿ ಹಾಕ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಏನೂ ಹಾಕ್ಕೊಂಡಿಲ್ಲ. ಈ ಮೂರನ್ನ ಹಾಕ್ಕೊಂಡು ಸ್ಪ್ರೇ ಮಾಡಿದೆ, ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನೋದು ಕಾಣಿಸಿದೆ. ಸೊ ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.